ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಒಂದು ವಿದೌಟ್ ಬೀಡ್ ಬ್ರೈಡಲ್ ಸಾರಿ ಕುಚ್ಚು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ವಿದೌಟ್ ಬೀಡ್ ಡಿಸೈನ್ ಇದು, ಆದರೆ ಬ್ರೈಡಲ್ ಸಾರಿ ಕುಚ್ಚು ಡಿಸೈನ್ ಗ್ರ್ಯಾಂಡ್ ಇದೆ. ಇದಕ್ಕೆ ಫಸ್ಟ್ 6 ಎಳೆ ದಾರ ಮತ್ತು 10 ನಂಬರ್ ಕ್ರೋಶೆ ಹುಕ್ ತಗೊಂಡಿದ್ದೀನಿ. 0.75 mm ಬೀಡ್ಸ್ ಸೇರಿಸ್ತಾ ಇಲ್ಲ ನಾನು ಯಾವುದೇ. ಫಸ್ಟು ದಾರ ಲಾಕ್ ಮಾಡಿ, ಈ ಥರ ದಾರ ಲಾಕ್ ಮಾಡಿದ ಮೇಲೆ 2 ಚೈನ್ ಹಾಕ್ಕೊಂಡು ಇದರ ಪಕ್ಕನೇ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಈ ಥರ ಈ 2 ಚೈನ್ ನೀವು ಲಾಕ್ ಮಾಡಿದ್ದೀರಲ್ವ, ಲಾಕಿನ ಪಕ್ಕದಲ್ಲೇ ಡಬಲ್ ಕ್ರೋಶೆ, ಇನ್ನು ಅದರ ಪಕ್ಕದಲ್ಲಿ ಒಟ್ಟು 7 ಡಬಲ್ ಕ್ರೋಶೆ ಆಗಬೇಕು. ಈಗ ಚೈನ್ ಸೇರಿ 3 ಆಯಿತು. 2 ಚೈನ್ ಒಂದು ಡಬಲ್ ಕ್ರೋಶೆ ಅದು ಸೇರಿ ಮತ್ತೆರಡು ಮಾಡಿದೆ ಅಂದರೆ 3 ಆಯಿತು. ನಾಲ್ಕು, 5, 6, 7. 7 ಡಬಲ್ ಕ್ರೋಶೆ ಮಾಡಿದೆ ಅಂದರೆ ಚೈನ್ ಸೇರಿ 7, ಚೈನ್ ಬಿಟ್ಟರೆ 6, ಒಟ್ಟು 7 ಡಬಲ್ ಕ್ರೋಶೆ ಆದಮೇಲೆ 4 ಚೈನು. 4 ಚೈನ್ ಆದಮೇಲೆ ಇದು ಎಲ್ಲಿಗೆ ಬರುತ್ತೋ ಅಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಎರಡು, 3, 4, 5, 6, 7. 7 ಡಬಲ್ ಕ್ರೋಶೆ ಆಗಿ ಮತ್ತೆ 4 ಚೈನು, ಮತ್ತೆ ಇದು ಎಲ್ಲಿ ಬರುತ್ತೋ ಅಲ್ಲಿ 7 ಡಬಲ್ ಕ್ರೋಶೆ. ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ 7 ಡಬಲ್ ಕ್ರೋಶೆ, 4 ಚೈನು, ಈ ಥರ ಹತ್ರನೇ ಹಾಕ್ಕೊಳ್ಳಿ. ಹೆಚ್ಚು ದೂರ ಬರಬಾರ್ದು. 7 ಡಬಲ್ ಕ್ರೋಶೆ ಮತ್ತು 4 ಚೈನ್, 7 ಡಬಲ್ ಕ್ರೋಶೆ 4 ಚೈನು, ಇದೇ ಥರ ಮಾಡ್ಕೊಂಡು ಹೋಗಿ ತೋರಿಸ್ತೀನಿ ನಾನು ನೆಕ್ಸ್ಟ್. ಈ ಥರ ಫಸ್ಟ್ ಲೈನ್ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಇಲ್ಲಿ 2 ಚೈನ್ ಹಾಕಿ ದಾರ ಕಟ್ ಮಾಡಿದ್ದೀನಿ ಎಂಡಲ್ಲಿ. 7 ಡಬಲ್ ಕ್ರೋಶೆ ಆದಮೇಲೆ 2 ಚೈನ್ ಹಾಕಿ ಕಟ್ ಮಾಡಿದ್ದೀನಿ ದಾರ. ಇಲ್ಲಿನೂ 7 ಡಬಲ್ ಕ್ರೋಶೆಯಿಂದ ಸ್ಟಾರ್ಟ್ ಆಗಿರೋದು. ಈಗ ನೆಕ್ಸ್ಟ್ ಸ್ಟೆಪ್ಪು, ಇಲ್ಲಿ ಫಸ್ಟ್ ನಾವು ಲಾಕ್ ಮಾಡಿ 2 ಚೈನ್ ಹಾಕಿದ್ದೀವಲ್ವ, ಈ 2ನೇ ಚೈನಲ್ಲಿ ಇದನ್ನು ಲಾಕ್ ಮಾಡ್ಕೋಬೇಕು. ಈ ಥರ 2ನೇ ಚೈನಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಈಗ ಇದಾದಮೇಲೆ ನೆಕ್ಸ್ಟು ಇದೀಗ ಚೈನಲ್ಲಿ ಈ ಫಸ್ಟ್ ಲಾಕ್ ಆಗಿ ಮಾಡಿರೋ 2 ಚೈನಲ್ಲಿ ಲಾಕ್ ಮಾಡಿರೋದು. ನೆಕ್ಸ್ಟ್ ಡಬಲ್ ಕ್ರೋಶೆ ಇದೆ, ಆ ಡಬಲ್ ಕ್ರೋಶೆಯಲ್ಲಿ ಸಿಂಗಲ್ ಕ್ರೋಶೆ, ಆಮೇಲೆ ಅದರ ನೆಕ್ಸ್ಟ್ ಡಬಲ್ ಕ್ರೋಶೆಯಲ್ಲಿ ಸಿಂಗಲ್ ಕ್ರೋಶೆ, ಇನ್ನೊಂದು ಒಟ್ಟು 4ರಲ್ಲಿ ಸಿಂಗಲ್ ಕ್ರೋಶೆ. ಈಗ ಇಲ್ಲಿಂದ ಇಲ್ಲಿ ಈ 4 ಚೈನ್ ಇದೆಯಲ್ವ, ಇಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಈ ಥರ ಡಬಲ್ ಕ್ರೋಶೆ, ಈ ಥರ ಡಬಲ್ ಕ್ರೋಶೆ ಮಾಡಿ ಆರ್ಚ್ ಮಾಡ್ಕೊಳ್ಳಿ. ಇದರಲ್ಲಿ ಒಂದೇ ಒಂದು ಬೀಡ್ ಉಪಯೋಗಿಸ್ತಾ ಇಲ್ಲ ನಾನು ಈ ಡಿಸೈನಲ್ಲಿ, ಬರೀ ದಾರಗಳು ಮಾತ್ರ ಉಪಯೋಗಿಸ್ತಾ ಇದ್ದೀನಿ.
ಆದರೂ ಗ್ರ್ಯಾಂಡಾಗೇ ಕಾಣಿಸುತ್ತೆ ಇದು, ಅದರಿಂದ ಬ್ರೈಡಲ್ ಸಾರಿ ಕುಚ್ಚು ಅಂತ ಹೇಳಿದ್ದೀನಿ. ಬೇಕು ಅಂದರೆ ನೀವು ಸ್ಟೋನ್ ಚೈನ್ ಬೇಕಾದ್ರೂ ಅಂಟಿಸ್ಕೋಬೋದು. ಈ ಥರ ಫುಲ್ಲು ಡಬಲ್ ಕ್ರೋಶೆ ಮಾಡಿ ಆರ್ಚ್ ಮಾಡ್ಕೊಳ್ಳಿ. ಈ ಥರ ಫುಲ್ಲು ಆರ್ಚ್ ಮಾಡ್ಕೊಳ್ಳಿ. ಆರ್ಚ್ ಮಾಡಿಕೊಂಡು ಇಲ್ಲಿ ನೋಡಿ, ಈ 1 2 3 ಡಬಲ್ ಕ್ರೋಶೆ ಬಿಟ್ಟು 4ನೇ ಡಬಲ್ ಕ್ರೋಶೆ ಚೈನಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಬರುತ್ತೆ. 4ನೇ ಡಬಲ್ ಕ್ರೋಶೆದಲ್ಲಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಫುಲ್ಲು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಉಳಿದಿರೋ ಡಬಲ್ ಕ್ರೋಶೆಗಳಲ್ಲಿ ಚೈನ್ ಬೇಕಾದ್ರೂ ಹಾಕೋಬಹುದು. ನಾನು ಸಿಂಗಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಇಲ್ಲಿ ಈ 3 ಡಬಲ್ ಕ್ರೋಶೆಗೆ ಆಗೋಷ್ಟು ನೀವು ಚೈನ್ ಬೇಕಾದ್ರೂ ಮಾಡ್ಕೋಬಹುದು, ಅಥವಾ 2 ಆಗೋಷ್ಟು ಆಗಿ ಈ 3ನೇದಲ್ಲಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಈ 4 ಚೈನಲ್ಲಿ ನಾನು ಸಿಂಗಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಇದು ಕುಚ್ಚಿಗೆ 1 ಆರ್ಚು 1 ಕುಚ್ಚು, 1 ಆರ್ಚು 1 ಕುಚ್ಚು ಮಾಡ್ತಾ ಇದ್ದೀನಿ ನೋಡಿ. ಈ 4 ಸಿಂಗಲ್ ಕ್ರೋಶೆ ಮಾಡಿ ಈಗ ಮತ್ತೆ ಇಲ್ಲಿ 3ರಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. 1 2 3 4 4ರಲ್ಲಿ ಸಿಂಗಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಆಮೇಲೆ ಇಲ್ಲಿಂದ ಇಲ್ಲಿ ಆರ್ಚ್ ಮಾಡ್ಕೋಬೇಕು ನೀವು. ಈಗ 7 ಡಬಲ್ ಕ್ರೋಶೆ ಹಾಕಿದೀವಲ್ವಾ, ಫಸ್ಟು 4ರಲ್ಲಿ ಸಿಂಗಲ್ ಕ್ರೋಶೆ, ಅಲ್ಲಿಂದ ಆರ್ಚ್, ಇಲ್ಲಿ ಈ 3 ಬಿಟ್ಟು 4ನೇದಲ್ಲಿ ಲಾಕ್, ಮತ್ತೆ ಫುಲ್ಲು ಸಿಂಗಲ್ ಕ್ರೋಶೆ ಅಥವಾ ಚೈನ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಆರ್ಚ್ ಮಾಡ್ಕೊಳ್ಳಿ. ಅಲ್ಲಿ ಎಷ್ಟು ಹಾಕಿದ್ದೀರಾ ಈಗ ಈ ಫಸ್ಟ್ ಆರ್ಚಲ್ಲಿ ಅಷ್ಟೇ ಡಬಲ್ ಕ್ರೋಶೆ ಇಲ್ಲಿನೂ ಹಾಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ. ಈಗ ನೆಕ್ಸ್ಟ್ ಸ್ಟೆಪ್ಪು ನಾನು ಇನ್ನೊಂದು ಕಲರ್ ದಾರ ತಗೊಂಡಿದ್ದೀನಿ. ನೀವು ಬೇಕು ಅಂದರೆ ಇದೆ ಎಲ್ಲನೂ ಬಳಸ್ಕೋಬೋದು. ಈಗ ಸೀರೆಯಲ್ಲಿ 3 ಕಲರ್ ಇದ್ದರೆ 3ನೇ ಕಲರನ್ನು ಕೂಡ ಉಪಯೋಗಿಸ್ಕೋಬೋದು, 3 ಸ್ಟೆಪ್ ಇರೋದ್ರಿಂದ. ಇಲ್ಲಿ ಸ್ಟಾರ್ಟಿಂಗಲ್ಲಿ ಈ ಬ್ಲೂ ಕಲರ್ ನೀವು ಎಲ್ಲಿ ಲಾಕ್ ಮಾಡಿದ್ದೀರಾ ಅಲ್ಲೇ ಲಾಕ್ ಮಾಡ್ಕೊಳ್ಳಿ, ಅದರ ಮೇಲೇ. ಈ ಥರ ಲಾಕ್ ಮಾಡ್ಕೊಂಡ್ಮೇಲೆ ಇಲ್ಲಿಗ ಇಲ್ಲಿ ನೆಕ್ಸ್ಟ್ ಡಬಲ್ ಕ್ರೋಶೆಲ್ಲೇ ಇರೋ ಸಿಂಗಲ್ ಕ್ರೋಶೆ ಇದೆಯಲ್ವ, ಅಲ್ಲೊಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. 1 ಸಿಂಗಲ್ ಕ್ರೋಶೆ, ಈ ಥರ 1 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಈಗ ಈ ಆರ್ಚ್ ಸ್ಟಾರ್ಟ್ ಆಗತ್ತಲ್ವ, ಆರ್ಚ್ಗಿಂತ ಮೊದಲೇ ಈ ಗ್ಯಾಪ್ ಇದೆಯಲ್ವಾ, ಈ ಡಬಲ್ ಕ್ರೋಶೆಗಿಂತ ಮೊದಲೇ 1 ಡಬಲ್ ಕ್ರೋಶೆ, ಮತ್ತೆ ಇನ್ನೊಂದು ಅದೇ ಜಾಗದಲ್ಲಿ ಇನ್ನೊಂದು ಡಬಲ್ ಕ್ರೋಶೆ. ಒಂದೇ ಕಡೆ 2 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಮಾಡಿಕೊಂಡು 3 ಚೈನ್ ಮಾಡಿ ಇದು 2 ಡಬಲ್ ಕ್ರೋಶೆಗೂ ಸೇರಿಸಿ ಪೀಕೋ, ಇಲ್ಲಿ ಗ್ಯಾಪ್ ಇರುತ್ತಲ್ವ ಆ ಗ್ಯಾಪಲ್ಲಿ ಅದನ್ನು ದಾರ ತಂದು ನೋಡಿ, ಈ ಗ್ಯಾಪಲ್ಲಿ ದಾರ ತಂದು ಲಾಕ್ ಮಾಡಿ. ಆಮೇಲೆ ನೆಕ್ಸ್ಟು ಇಲ್ಲಿ 1 ಬಿಟ್ಟು 1 2ನೇದಲ್ಲಿ 2 ಡಬಲ್ ಕ್ರೋಶೆ ಬಿಟ್ಕೊಳ್ಳಿ. ಬಿಟ್ಕೊಂಡು 2 ಡಬಲ್ ಕ್ರೋಶೆ ಮಾಡಿ. 1 2 ಡಬಲ್ ಕ್ರೋಶೆ ಮಾಡಿ 3 ಚೈನ್ ಮಾಡ್ಕೊಳ್ಳಿ. 3 ಚೈನ್ ಮಾಡಿ ನೋಡಿ, ಈ ಗ್ಯಾಪಲ್ಲಿ 2 ಸೇರಿಸ್ಕೊಂಡು ಪೀಕೋ ಮಾಡಿ. ಇನ್ನು ನೆಕ್ಸ್ಟು ಇಲ್ಲಿ 2 ಡಬಲ್ ಕ್ರೋಶೆ ಬಿಟ್ಟು ನೆಕ್ಸ್ಟ್ ಗ್ಯಾಪು 2 ಡಬಲ್ ಕ್ರೋಶೆ ಗ್ಯಾಪ್ ಇಲ್ಲಿ ಬಿಟ್ಕೊಳ್ಳಿ. ನೆಕ್ಸ್ಟ್ ಗ್ಯಾಪಲ್ಲಿ 2 ಡಬಲ್ ಕ್ರೋಶೆ, ಒಂದಲ್ಲೇ 2 ಡಬಲ್ ಕ್ರೋಶೆ, ಅದೇ ಗ್ಯಾಪಲ್ಲಿ 2 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಮಾಡ್ಕೊಂಡು 3 ಚೈನ್ ಮಾಡಿ ಈ 2 ಡಬಲ್ ಕ್ರೋಶೆ ಇಲ್ಲಿ ಗ್ಯಾಪ್ ಇರುತ್ತಲ್ವ, 2 ಡಬಲ್ ಕ್ರೋಶೆನು ಸೇರಿಸ್ಕೊಂಡು ಪೀಕೋ ಮಾಡ್ಕೊಳ್ಳಿ ಈ ಥರ. ನೆಕ್ಸ್ಟು ಇನ್ನೆರಡು ಡಬಲ್ ಕ್ರೋಶೆ ಬಿಟ್ಬಿಡಿ. ಒಂದು ಎರಡು, ಆ ಗ್ಯಾಪಲ್ಲಿ ಎರಡು ಡಬಲ್ ಕ್ರೋಶೆನ ಹಾಕ್ಕೊಳ್ಳಿ. ಮೂರು ಚೈನು ಇಲ್ಲಿ ಎರಡನ್ನು ಸೇರಿಸ್ಕೊಂಡು ಪಿಕ್ಕು. ನೆಕ್ಸ್ಟ್ ಎರಡು ಡಬಲ್ ಕ್ರೋಶೆ ಬಿಟ್ಟು ನೋಡಿ, ಇಲ್ಲಿ ಎರಡು ಒಂದೇ ಗ್ಯಾಪಲ್ಲಿ ಮಾಡ್ಕೊಳ್ಳಿ ಡಬಲ್ ಕ್ರೋಶೆ.
ಮತ್ತೆ 3 ಚೈನು ಇಲ್ಲಿ ಈ ಗ್ಯಾಪಲ್ಲಿ ಈ ಥರ ತಂದು ಪೀಕು, ಎರಡನ್ನು ಸೇರಿಸ್ಕೊಂಡು ಪೀಕು. ಈಗ ನೆಕ್ಸ್ಟ್ ಇದೆರಡಾಗಿ ಎಂಡಲ್ಲಿ ಹೇಗೆ ನಾವು ಸ್ಟಾರ್ಟಿಂಗಲ್ಲಿ ಮಾಡಿದ್ದೀವಿ ಇದೇ ಥರ ಎಂಡಲ್ಲಿನೂ ಗ್ಯಾಪಲ್ಲಿ ಆರ್ಚ್ ಆದಮೇಲಿನ ಎಂಡಲ್ಲಿ ಗ್ಯಾಪಲ್ಲಿ 2 ಡಬಲ್ ಕ್ರೋಶೆ ಮಾಡ್ಕೋಬೇಕು. 1 2 ಆಮೇಲೆ 3 ಚೈನು ಇಲ್ಲಿ ಗ್ಯಾಪಲ್ಲಿ ಪೀಕು, ಈ ಥರ ಮಾಡಿಕೊಂಡು ಈಗ ಇದನ್ನು ಇಲ್ಲಿ ಎಂಡಲ್ಲಿ ಲಾಕ್ ಮಾಡಿ. ಈ ಲಾಸ್ಟ್ ಡಬಲ್ ಕ್ರೋಶೆ ಇದೆಯಲ್ವ ಅಲ್ಲಿ ಈ ಥರ ಆರ್ಚ್ ಬರುತ್ತೆ. ಆಮೇಲೆ ಇಲ್ಲಿ ನೀವು ಚೈನ್ ಆದರೂ ಹಾಕಿ ಸಿಂಗಲ್ ಕ್ರೋಶೆ ಆದರೂ ಹಾಕಿ, ಇದು ಕುಚ್ಚಿಗೆ ಬೇಕು ಅಂದರೆ ಇದ್ರ ಮೇಲೇ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ, ಕಷ್ಟ ಆಗುತ್ತೆ ಅಂದರೆ ಚೈನ್ ಹಾಕ್ಕೊಳ್ಳಿ. ಈ ಥರ ಚೈನ್ ಹಾಕಿದ್ರೂ ಓಕೆ. 4 ಚೈನ್ ಹಾಕಿಕೊಂಡು ಇಲ್ಲಿ ಲಾಕ್ ಮಾಡಿ. ಈ ಫಸ್ಟು ಇದರಲ್ಲಿ ಇಲ್ಲಿಂದಲೇ ಸ್ಟಾರ್ಟ್ ಮಾಡ್ಕೊಳ್ಳಿ ನೀವು ಬೇಕಾದ್ರೆ, ಅಥವಾ ನಿಮಗೆ ದೂರ ಜಾಸ್ತಿ ಆಗತ್ತೆ ಅಂತ ಅನಿಸಿದರೆ ನೆಕ್ಸ್ಟ್ 1 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಇಲ್ಲಿ ಮಾಡಿಕೊಂಡು ಈಗ ಇಲ್ಲಿಂದ 2 ಡಬಲ್ ಕ್ರೋಶೆ, 1 2 ಡಬಲ್ ಕ್ರೋಶೆ ಮಾಡಿಬಿಟ್ಟು 3 ಚೈನ್ ಮಾಡಿ ಇಲ್ಲಿ ಪಿಕೋ ಮಾಡ್ಕೊಳ್ಳಿ. ಆ ಎರಡನ್ನು ಸೇರಿಸ್ಕೊಂಡು ಪಿಕೋ. ಮತ್ತೆ ಇಲ್ಲಿ 2 ಡಬಲ್ ಕ್ರೋಶೆ ಬಿಡಿ ಆರ್ಚಿಂದು. ನೆಕ್ಸ್ಟ್ ಗ್ಯಾಪಲ್ಲಿ 2 ಡಬಲ್ ಕ್ರೋಶೆ ಬಿಟ್ಟು ಗ್ಯಾಪಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. 1 2 ಮತ್ತೆ 3 ಚೈನು ಪೀಕು, ಈ ಥರ ಬರುತ್ತೆ. ಪೂರ್ತಿ ಮಾಡ್ಕೊಂಡು ಹೋಗಿ. ನೆಕ್ಸ್ಟು ಅದನ್ನು ಇಲ್ಲಿ ಲಾಸ್ಟಲ್ಲಿ ಲಾಕ್ ಮಾಡ್ಕೊಳ್ಳಿ. ಎಂಡಲ್ಲಿ ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು 2 ಡಬಲ್ ಕ್ರೋಶೆ 2ಕ್ಕೂ ಸೇರಿಸ್ಕೊಂಡು ಪೀಕು, ಈ ಥರ ಮಾಡ್ಕೊಂಡು ಬನ್ನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.